ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಚಾತುರ್ಯವೊಂದು ನಡೆದು ಹೋಗಿದೆ. ರಸ್ತೆಯಲ್ಲಿ ಆಟವಾಡ್ತಾ ಇದ್ದಂತಹ ಬಾಲಕನ ಮೇಲೆ ಕಾರು ಹತ್ತಿ ಸಾವನ್ನಪ್ಪಿದ್ದಾನೆ ಬಾಲಕ. ಬೆಂಗಳೂರಿನಲ್ಲಿ ಚಾಲಕನ ರ್ಯಾಶ್ ಡ್ರೈವಿಂಗಿಗೆ ಬಾಲಕ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಜೀವನ್ ಭೀಮಾನಗರ ಮುರುಗೇಶ್ ಪಾಳ್ಯದಲ್ಲಿ ನಡೆದಿರುವಂತಹ ದುರಂತ ಇದು. ರಸ್ತೆಯಲ್ಲಿ ಆಟವಾಡ್ತಾ ಇದ್ದಂತಹ ಬಾಲಕನ ಮೇಲೆ ಕಾರೊಂದು ಹರಿದಿದೆ. ಪರಿಣಾಮ ಬಾಲಕನ ದೇಹ ಛಿದ್ರವಾಗಿದೆ. 4 ವರ್ಷದ ಆರವ್ ಮೃತಪಟ್ಟಂತಹ ದುರ್ದೈವಿ ಬಾಲಕ. ಜೀವನ್ ಭೀಮಾನಗರ ಪೊಲೀಸರಿಂದ ಕಾರು ಚಾಲಕನನ್ನ ಬಂಧಿಸಲಾಗಿದೆ. ನೀವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಪುಟ್ಟ ಬಾಲಕ ಈತನೇ ಸಾವನ್ನಪ್ಪಿರುವಂಥದ್ದು. ಈತ ರಸ್ತೆಯಲ್ಲಿ ಆಟವಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅತಿ ವೇಗವಾಗಿ ಕಾರೊಂದು ಬರುತ್ತೆ. ರಸ್ತೆಯಲ್ಲಿ ಆಟವಾಡ್ತಾ ಇದ್ದಂತಹ ಆರೋಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ನಂತರ ಅಲ್ಲಿದ್ದಂತಹ ಸ್ಥಳೀಯರೆಲ್ಲರೂ ಓಡೋಗ್ತಾರೆ. ಓಡೋಗ್ತಾ ಇದ್ದ ಹಾಗೇನೆ ಆ ಕಾರು ಆರವ್ ಮೈ ಮೇಲೆ ಹತ್ತಿರುವಂಥದ್ದು. ಪರಿಣಾಮ 4 ವರ್ಷದ ಮಗುವಿನ ದೇಹ ಛಿದ್ರವಾಗಿದೆ. ತತ್ಕ್ಷಣಕ್ಕೆ ಸ್ಥಳೀಯರೆಲ್ಲರೂ ಕೂಡ ಆ ಕಾರನ್ನು ತಡೀತಾರೆ. ಕಾರಿನ ಡ್ರೈವರ್ ಅನ್ನ ಕೆಳಗಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸಿಸಿಟಿವಿಯ ಫುಟೇಜ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕಾರು ಚಾಲನೆ ಮಾಡ್ತಾ ಇದ್ದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಬಾಮೈದ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮೊದಲಿಗೆ 4 ರಿಂದ 5 ಬೈಕುಗಳಿಗೆ ಡಿಕ್ಕಿ ಹೊಡಿತಾನೆ ಇತ್ತು. ಡಿಕ್ಕಿ ಹೊಡೆದ ಕಾರಿನಲ್ಲಿತ್ತು ಪೊಲೀಸ್ ಎಂಬ ಸ್ಟಿಕ್ಕರ್. ಸೌತ್ ಸಿಆರ್ ಹೆಡ್ ಕಾನ್ಸ್ಟೇಬಲ್ ಮಲ್ಲೇಶ್ ಬಾಮೈದನನ್ನ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಏನಕ್ಕೀತ ಸ್ಪೀಡಾಗಿ ಬಂದ? ಏನಾದರೂ ಡ್ರಿಂಕ್ ಅಂಡ್ ಡ್ರೈವಾ ಅಥವಾ ಬೇರೆ ಏನಾದರೂ ನಶೆಯಲ್ಲಿದ್ನ? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತೆ. ಕಾರಣ ಜನನಿಬಿಡ ಪ್ರದೇಶ ಅದು. ಅಕ್ಕಪಕ್ಕ ವೆಹಿಕಲ್ಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ. ಅದರಲ್ಲೇ ಅತಿ ವೇಗವಾಗಿ ಬಂದಿದ್ದಾನೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಚಾಲಕ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. 4 ವರ್ಷದ ಮಗು ಸಾವನ್ನಪ್ಪಿರುವಂಥದ್ದು. 15 ವರ್ಷದ ಬಾಲಕ ಇಲ್ಲಿ ಕಾರನ್ನ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದ. ಆತ ಹೆಡ್ ಕಾನ್ಸ್ಟೇಬಲ್ ಬಾಮೈದ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಟಮಟೆ ಹೊಡಿತಾ ಇದ್ರು ಅಂತ ಸೌಂಡ್ ಕೇಳಿಸ್ತು. ದೇವ್ರು ಬರ್ತಾ ಇದಾರಮ್ಮ ಅಂತ ಹೋಗಿ ನಿಂತ್ಕೊಂಡ. ಆ ದೇವ್ರ ಕಾಪಾಡಿಲ್ಲ ನನ್ನ ಮಗನ್ನ. ಡ್ರೈವರ್ ಯಾರಂತ ಗೊತ್ತಿಲ್ಲ. ನಮ್ಮ ಮನೆ ಲೈನಲ್ಲೇ ಇದ್ದಾನೆ. ಪೊಲೀಸ್ ಗಾಡಿನೇ ಅದು. ಪೊಲೀಸ್ ಗಾಡಿಯಲ್ಲಿ ಬಂದು ನಿಲ್ಸಿದ್ದಾರೆ. ಆ ಗಾಡಿ ಎತ್ಕೊಂಡು ಟ್ರಯಲ್ ಮಾಡಿದ್ದಾನೆ. ಅವ್ನು ಗಾಡಿ ಓಡ್ಸಕ್ ಬರಲ್ಲ, ಏನು ಬರಲ್ಲ ಅವನಿಗೆ. ಮಗು ಸೈಡಲ್ಲಿ ನಿಂತ್ಕೊಂಡಿರೋ ಮಗು ಮೇಲೆ ಹಂಗೆ ಹಚ್ಬಿಟ್ಟ. ತುಂಬಾ ಸ್ಪೀಡ್ ಇತ್ತಮ್ಮ ಗಾಡಿ. ಹೌದು, ಫಾಸ್ಟ್ ಆಗಿ ಬಂತು. ದಡ ಅಂತ ಸೌಂಡ್ ಬಂತು. ಗಾಡಿಗಳು ಕಾರ್ ಎಲ್ಲ ಓಡ್ಕೊಂಡು ಹೋಗಿದ್ದಾನೆ ಅವನು. ನಮ್ಮ ಮಗ ಪ್ರಾಣ ಬಿಟ್ಟ ಸರ್. 5 ವರ್ಷ ಮಗು ಅದು. ಮನೆ ಮುಂದೆನೆ ಇದ್ರ ಅಥವಾ ಒಂಚೂರು ಏನಾದ್ರು ಮುಂದೆ ಏನಾದ್ರು ಆಟ? ಮೇನ್ ರೋಡಲ್ಲಿ ಇಲ್ಲ, ಆಪೋಸಿಟ್ ಮನೆಯಲ್ಲಿ 2 ಮಕ್ಳು ನಿಂತ್ಕೊಂಡು ನೋಡ್ತಾ ಇದ್ರು. ಟಮಟೆ ಹೊಡಿತಾ ಇದ್ರು ಅಂತ ಸೌಂಡ್ ಬರ್ತಾ ಇದ್ರೆ ಆ ಹುಡುಗನಿಗೆ ಕಾಲ್ ಫ್ರಾಕ್ಚರ್ ಮಾಡಿದ್ದಾನೆ. ಕಾಲ್ ಮೇಲೆ ಎಕ್ಸ್ಬಿಟ್ಟಿದ್ದಾನೆ. ಟಮಟೆ ಹೊಡಿತಾ ಇದ್ರು ಅಂತ ಸೌಂಡ್ ಕೇಳಿಸ್ತು. ದೇವ್ರು ಬರ್ತಾ ಇದಾರಮ್ಮ ಅಂತ ಹೋಗಿ ನಿಂತ್ಕೊಂಡ. ಆ ದೇವ್ರ ಕಾಪಾಡಿಲ್ಲ ನನ್ನ ಮಗನ್ನ. ಡ್ರೈವರ್ ಯಾರಂತ ಗೊತ್ತಿಲ್ಲ. ನಮ್ಮ ಮನೆ ಲೈನಲ್ಲೇ ಇದ್ದಾನೆ. ಪೊಲೀಸ್ ಗಾಡಿನೇ ಅದು. ಪೊಲೀಸ್ ಗಾಡಿಯಲ್ಲಿ ಬಂದು ನಿಲ್ಸಿದ್ದಾರೆ. ಆ ಗಾಡಿ ಎತ್ಕೊಂಡು ಟ್ರಯಲ್ ಮಾಡಿದ್ದಾನೆ. ಅವ್ನು ಗಾಡಿ ಓಡ್ಸಕ್ ಬರಲ್ಲ, ಏನು ಬರಲ್ಲ ಅವನಿಗೆ. ಮಗು ಸೈಡಲ್ಲಿ ನಿಂತ್ಕೊಂಡಿರೋ ಮಗು ಮೇಲೆ ಹಂಗೆ ಹಚ್ಬಿಟ್ಟ. ತುಂಬಾ ಸ್ಪೀಡ್ ಇತ್ತಮ್ಮ ಗಾಡಿ. ಹೌದು, ಫಾಸ್ಟ್ ಆಗಿ ಬಂತು. ದಡ ಅಂತ ಸೌಂಡ್ ಬಂತು. ಗಾಡಿಗಳು ಕಾರ್ ಎಲ್ಲ ಓಡ್ಕೊಂಡು ಹೋಗಿದ್ದಾನೆ ಅವನು. ನಮ್ಮ ಮಗ ಪ್ರಾಣ ಬಿಟ್ಟ ಸರ್. 5 ವರ್ಷ ಮಗು ಅದು. ಮನೆ ಮುಂದೆನೆ ಇದ್ರ ಅಥವಾ ಒಂಚೂರು ಏನಾದ್ರು ಮುಂದೆ ಏನಾದ್ರು ಆಟ? ಮೇನ್ ರೋಡಲ್ಲಿ ಇಲ್ಲ, ಆಪೋಸಿಟ್ ಮನೆಯಲ್ಲಿ 2 ಮಕ್ಳು ನಿಂತ್ಕೊಂಡು ನೋಡ್ತಾ ಇದ್ರು. ಟಮಟೆ ಹೊಡಿತಾ ಇದ್ರು ಅಂತ ಸೌಂಡ್ ಬರ್ತಾ ಇದ್ರೆ ಆ ಹುಡುಗನಿಗೆ ಕಾಲ್ ಫ್ರಾಕ್ಚರ್ ಮಾಡಿದ್ದಾನೆ. ಕಾಲ್ ಮೇಲೆ ಎಕ್ಸ್ಬಿಟ್ಟಿದ್ದಾನೆ. 4 ವರ್ಷದ ಆರವ್ ಮೃತಪಟ್ಟಂತಹ ದುರ್ದೈವಿ. ಅವರ ತಾಯಿ ಮಾತನಾಡ್ತಾ ಇದ್ರು, ನನ್ನ ಮಗ ಮನೆ ರಸ್ತೆ ಮುಂದೆ ಆಟವಾಡ್ತಾ ಇದ್ದ. ಏಕಾಏಕಿಯಾಗಿ ಕಾರ್ ಬಂದು ಹತ್ತು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ರು. ಕುಟುಂಬಸ್ಥರ ಈಗ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ನೀವು ಕೂಡ ಘಟನಾ ಸ್ಥಳವನ್ನು ಗಮನಿಸ್ತಾ ಇದ್ದೀರಿ. ಆ ಮಗುವಿನ ಮೇಲೆ ಕಾರು ಹತ್ತುವ ಮೊದಲು 4-5 ನಿಲ್ಲಿಸಿದಂತಹ ಬೈಕುಗಳಿಗೆ ಡಿಕ್ಕಿ ಹೊಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಈ ದುರ್ಘಟನೆ ನಡೆದಿದ್ದು ಹೇಗೆ? ಪ್ರೇಮ್, ಸದ್ಯ ಘಟನಾ ಸ್ಥಳದಲ್ಲಿಯೇ ಇದ್ದೇನೆ. ಸೊ ಘಟನೆಗೆ ಒಳಗಾಗಿರುವಂತಹ ಕಾರನ್ನು ಇದೀಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಮುಂದಿನ ಕಾನೂನು ಕ್ರಮಗಳಿಗೆ ಇದನ್ನು ವಶಕ್ಕೆ ಪಡೆಯಲಾಗುತ್ತೆ. ಸೊ ಪ್ರಮುಖವಾಗಿ ಇದು
ಏನು ಡಿಕ್ಕಿ ಆಗಿರುವಂಥ ಕಾರ್ ಏನಿದೆ ಅವರ ತಂದೆ ಕಾರನ್ನು ವಾಶ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೀಯನ್ನು ಆನ್ ಮಾಡಿ ಎಕ್ಸಲೇಟರನ್ನು ಪ್ರೆಸ್ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಕಾರ್ ನಿಯಂತ್ರಣಕ್ಕೆ ಸಿಗದೆ ಮುಂದಕ್ಕೆ ಮೂವ್ ಆಗಿದೆ. ಪರಿಣಾಮ ಮುಂದಿದ್ದಂತಹ ಬೈಕ್ಗಳಿಗೂ ಕೂಡ ಡಿಕ್ಕಿ ಆಗಿದೆ. ಜೊತೆಗೆ ಇಬ್ಬರು ಏನೋ ಬಾಲಕರಿದ್ರು, ಅವರ ಮೇಲೆ ಕೂಡ ಕಾರು ಹರಿದಿದೆ. ಅದರಲ್ಲಿ ಓರ್ವ ಬಾಲಕ ಮೃತಪಟ್ಟಿದ್ದಾನೆ. ಅದರ ಜೊತೆಗೆ ಪಕ್ಕದಲ್ಲೇ ಇದ್ದಂತಹ ಬೈಕ್ಗಳೇನಿದಾವಲ್ಲ ಆ ಬೈಕ್ಗಳಿಗೂ ಕೂಡ ಡಿಕ್ಕಿ ಆಗಿದೆ. ಪರಿಣಾಮ ಕಂಪ್ಲೀಟ್ ಆಗಿ ಬೈಕ್ಗಳು ಕೂಡ ಕೆಳಗೆ ಬಿದ್ದಿದ್ದಾವೆ. ಜೊತೆಗೆ ಈ ಭಾಗದಲ್ಲೇ ಮಕ್ಕಳೇನು ಆಟ ಆಡ್ತಾ ಇದ್ರು, ಅವರ ಮೇಲೆ ಕೂಡ ಕಾರು ಹರಿದಿದೆ. ಪರಿಣಾಮ ರಕ್ತ ಕೂಡ ಹರಿದಿರುವಂಥದ್ದು. ಜೊತೆಗೆ ಇಲ್ಲಿದ್ದಂತಹ ಏನೋ ಸ್ಥಳೀಯರು ಕೂಡ ಏನೋ ಆ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಕೂಡಲೇ ಇಮಿಡಿಯೇಟ್ ಆಗಿ ಏನೋ ಸ್ಥಳಕ್ಕೆ ಧಾವಿಸ್ತಾರೆ. ಆದರೆ ಮಗುವಿನ ಪರಿಸ್ಥಿತಿ ಮಾತ್ರ ತುಂಬ ಚಿಂತಾಜನಕವಾಗುತ್ತೆ. ಅದರಲ್ಲಿ ಓರ್ವ ಬಾಲಕನನ್ನು ಸ್ಥಳೀಯ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಈಗ ಸದ್ಯ ಆ ಬಾಲಕನಿಗೆ ಚಿಕಿತ್ಸೆ ಮುಂದುವರೆದಿದೆ. ಸೊ ಇನ್ನೊಬ್ಬ ಬಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸೊ ಈ ಕಾರ್ ಏನಿದೆಯಲ್ಲ ಅದಕ್ಕೆ ಪೊಲೀಸ್ ಅನ್ನುವಂತಹ ಬೋರ್ಡನ್ನು ಹಾಕ್ಕೊಂಡು ಸೊ ಆ ಒಂದು ಕೀಯನ್ನು ಆನ್ ಮಾಡಿಕೊಂಡು ಮುಂದಕ್ಕೆ ಮೂವ್ ಮಾಡಲಾಗಿತ್ತು. ಪರಿಣಾಮ ಆಕ್ಸಿಡೆಂಟನ್ನು ಮಾಡಲಾಗಿತ್ತು. ಅದರ ಜೊತೆಗೆ ಮುಂದಿರುವಂತಹ ಕಾರು ಕೂಡ ಇದೆ. ಈ ಕಾರ್ಗೂ ಕೂಡ ಡ್ಯಾಮೇಜನ್ನು ಮಾಡಲಾಗಿದೆ. ಕಾರ್ ಹಿಂಬದಿ ಇರುವಂತಹ ಬೈಕ್ಗಳು ಕೂಡ ಕೆಳಗೆ ಬಿದ್ದಿದ್ದಾವೆ. ಸ್ಥಳೀಯರಿಗೂ ಕೂಡ ಆ ಕಾರು ಮುಂದಕ್ಕೆ ಮೂವ್ ಆಗ್ತಾ ಇದ್ದ ಹಾಗೆ ಒಂದು ರೀತಿಯಲ್ಲಿ ಗಾಬರಿಗೆ ಒಳಗಾಗ್ತಾರೆ. ಸೊ ಹೇಗೆ ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ನೇರವಾಗಿ ಆ ಕಾರು ಆ ಬಾಲಕನಿಗೆ ಗುದ್ದಂತಹ ಕಾರು ಮುಂದಿರುವಂತಹ ಕಾರಿಗೆ ಡಿಕ್ಕಿ ಹೊಡೆದು ಅಲ್ಲೇ ನಿಂತ್ಕೊಳ್ಳುತ್ತೆ. ಅಷ್ಟರೊಳಗೆ ಇಬ್ಬರು ಬಾಲಕರ ಮೇಲೆ ಕಾರು ಹರಿದಿರುತ್ತೆ. ಸೊ ಒಂದಿಷ್ಟು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಬಹುಶಃ ಅವ್ರಿಗೂ ಕೂಡ ಆತಂಕ ಇತ್ತು, ಏನಾಗ್ತಾ ಇದೆ ಅನ್ನುವಂಥದ್ದನ್ನು. ಮಕ್ಕಳಿಗೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಿಕ್ಕೆ ಆಗೋದಷ್ಟು ಆತಂಕ ಕೂಡ ಇತ್ತು. ಸ್ಥಳೀಯರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಅವರ ಮನೆಯವರು ಕೂಡ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ರು. ಸೊ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಿಕ್ಕೂ ಕೂಡ ಆ ಒಂದು ರೀತಿಯ ಗಾಬರಿಯಲ್ಲಿದ್ದರು. ಸರ್, ಮಗು ಎಲ್ಲಿ ಆಟ ಆಡ್ತಾ ಇತ್ತು? ಸ್ಪೀಡ್ ಹೇಗಿತ್ತು? ಸ್ಪೀಡ್ ಎಲ್ಲ ನೋಡಿಲ್ಲ ನಾನು ಆಕ್ಸಿಡೆಂಟ್ ಆದ್ಮೇಲೆ ಬಂದಿದ್ದು. ಮಗು ಅಲ್ಲ ಆಟ ಆಡ್ತಾ ಇತ್ತಂತೆ. ಅಲ್ಲಿಂದ ಟೂ ವೀಲರ್ ಫಸ್ಟ್ ಅಲ್ಲಿ ಹೊಡೆದು ಇದರ 3-4 ಟೂ ವೀಲರ್ ಹೊಡೆದು ಆಮೇಲೆ ಮಗುಗೆ ಹಚ್ಚಿ ಕಾರ್ ಹೊಡೆದು ಕಾರ್ ಹಿಂದೆ ಒಂದು ಸ್ಕೂಟಿ ಇತ್ತು, ಅದು ಒಳಗಡೆ ಇದಾಗಿ ಜಾಮ್ ಆಗಿದೆ. ಓಕೆ, ಕಾರ್ ಹೇಗೆ ಮೂವ್ ಆಯ್ತು ಸರ್? ಅದನ್ನ ಹುಡುಗನೇ ಓಡಿಸ್ಕೊಂಡ್ ಬಂದಿದ್ದ ಅಥವಾ ವಾಶ್ ಮಾಡ್ತಿದ್ರೆ? ಇಲ್ಲಿರೋರು ನೋಡಿದ್ದಾರೆ, ಹುಡುಗ ಓಡಿಸ್ಕೊಂಡು ಬಂದಿರೋದು. ಅವ್ನು ಎಸ್ಕೇಪ್ ಆಗಿ ಮನೆ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡಿದ್ದ. ಅವ್ರ ಅಪ್ಪ ಅಮ್ಮನೇ ಅವ್ರು ಪೊಲೀಸವ್ರು ಕರ್ಕೊಂಡು ಹೋಗಿದ್ದು. ಆಮೇಲೆ ಪೊಲೀಸವ್ರು ಬಂದು ಅವನ್ನ ಕರ್ಕೊಂಡು ಹೋದ್ರು. ಓಕೆ, ಈ ಮಗುಗೆ ನೀವೇನಾಗಬೇಕು ಸರ್? ನಾವು ದೊಡ್ಡಪ್ಪ. ಆ ಮಗು ಸ್ಥಿತಿ ಹೇಗಿದೆ ಈಗ? ಒಂದು ಮಗು ಮಾತ್ರ ಡೆತ್ ಆಯ್ತು, ಇನ್ನೊಂದು ಮಗು ಕೂಡ ತುಂಬಾ ಡೆತ್ ಆಗಿರೋ ಮಗು ಚಿಕ್ಕಪ್ಪ ಇಲ್ಲ ದೊಡ್ಡಪ್ಪ. ಓಕೆ ಸರ್, ಇನ್ನೊಂದು ಮಗುದು ಹೆಲ್ತ್ ಕಂಡೀಷನ್ ಅವ್ರದ್ದು ಸ್ವಲ್ಪ ನೀ ಇಂಜುರಿ ಆಗಿದೆ ಅಂತ. ಎಷ್ಟು ಜನರಿಗೆ? ಇನ್ನೊಬ್ರು ನಮ್ಮ ನೈಬರ್ ಅವ್ರಿಗೂ ಲೆಗ್ ಇಂಜುರಿ ಆಗಿದೆ. ಅವರು ಟೂ ವೀಲರ್ ಇರುವಾಗ ಅವ್ರ ಕೆಳಗಡೆ ಬಿದ್ದು ಅವ್ರಿಗೂ ಇಂಜುರಿ ಆಗಿದೆ. ಅವ್ರು ಗೋಪಿನಾಥ್ ಅಂತ ಹೆಸರು. ಹುಡುಗ ಯಾರ ಮನೆಗೆ ಬಂದಿದ್ರು? ಇಲ್ಲೇ ಇರುವಂತ ಹುಡುಗನ? ಅಲ್ಲೇ ಆ ಮನೆ ಆಪೋಸಿಟ್ ಮನೆ ಹೊಸದಾಗ ಬಾಡಿಗೆ ಆಗಿದ್ದಾರೆ. ಓಕೆ, ಈಗ ಆ ಹುಡುಗನೇ ಕೀ ತಗೊಂಡು ಕಾರನ್ನು ಆನ್ ಮಾಡ್ಕೊಂಡಿದ್ದೆ ಈ ಘಟನೆ ಕಾರಣ ಅಂತ? ಹೌದೌದು, CCTV ಫುಟೇಜ್ ಎಲ್ಲ ಇದೆ. ಅಂದ್ರೆ ಕಾರ್ ವಾಶ್ ಮಾಡುವಾಗ ಆ ಹುಡುಗ ಆನ್ ಮಾಡ್ಕೊಂಡ್ ಬಂದಿದ್ದ? ಕಾರ್ ವಾಶ್ ಮಾಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ದಾನೆ. ಅದಾದ್ಮೇಲೆ ಇವ್ರು ಇದಾರಲ್ಲ, ಇವ್ರ ಬ್ರದರೇ ಬಂದು ಅವಾಗ ನಿಲ್ಸಿದ್ದಾರೆ. ಮಗು ಎಲ್ಲ ಹಿಂಗೆ ಅಲ್ಲಿ ಆಟ ಆಡ್ತಾ ಇರ್ತಾರೆ. ಅವಾಗ ಫಸ್ಟ್ ಅವ್ರಿಗೆ ಹೊಡೆದಿದ್ದು ಟೂ ವೀಲರ್ಗೆ, ಅವ್ರು ಕೆಳಗಡೆ ಬಿದ್ದಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಟೂ ವೀಲರ್ ಹೊಡೆದು ಇಲ್ಲಿ ಬುಲೆಟ್ ಒಂದಿದೆ ನೋಡಿ, ಬುಲೆಟ್ ಇದಾಗಿ ಮಕ್ಕಳ ಮೇಲೆ ಹಚ್ಚಿರೋದು. ಕಳೆದ ಭಾನುವಾರ ಅಷ್ಟೇ ಮಗುಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಲಾಗಿತ್ತು, 5ನೇ ತಾರೀಕು, ಲಾಸ್ಟ್ ಸಂಡೇ. ಇದೊಂದು ಅವೇರ್ನೆಸ್ ಬರಲೇಬೇಕು ಸರ್. 18 ಇಯರ್ಸ್ಗಿಂತ ಕೆಳಗಡೆ ಇರೋರು ಯಾರು ಗಾಡಿನ ಮುಟ್ಟಬಾರ್ದು ಅಂತ ಏನಿದ್ರು ಲೈಸೆನ್ಸ್ ತಗೊಂಡು. ಬಹುಶಃ ಅವರ ಕುಟುಂಬಸ್ಥರಿಗೂ ಕೂಡ ಒಂದು ರೀತಿಯಲ್ಲಿ ದುಗ್ಧ ಇದೆ, ಸಂಕಟ ಇದೆ. ಸೊ ಕಾರ್ ವಾಶ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಅಪ್ರಾಪ್ತ ಬಾಲಕ ಕೀಯನ್ನು ತೆಗೆದುಕೊಂಡು ಎಕ್ಸಲೇಟರನ್ನು ತುಳಿತಾರೆ, ನಿಯಂತ್ರಣ ಸಿಗೋದಿಲ್ಲ. ಪರಿಣಾಮ ಆಕ್ಸಿಡೆಂಟನ್ನು ಮಾಡ್ತಾರೆ. ಅದಾದ ನಂತರ ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೆ. ಸೊ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥದ್ದನ್ನು ಕುಟುಂಬಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್.